ಹಾಸನದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಭರ್ಜರಿ ಭೇಟಿಯಾಡಿದ್ದಾರೆ. ಭ್ರಷ್ಟ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸುವಂತ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇರೋದು. ಪ್ರಮುಖವಾಗಿ ಮಹಾನಗರ ಪಾಲಿಕೆಯ ಇಂಜಿನಿಯರ್ ಮನೆಯ ಮೇಲೆ ದಾಳಿಯಾಗಿದೆ. ಸತ್ಯನಾರಾಯಣ್ ಎಂಬವರ ಮನೆಯ ಮೇಲೆ ದಾಳಿಯಾಗಿದೆ. ಈ ವೇಳೆ ಈ ಅಧಿಕಾರಿ ಮನೆಯ ಬಾಗಿಲು ತೆರೆಯದೆ ಮೊಂಡಾಟ ಮಾಡಿದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳು ಕೊನೆಗೆ ತಾವು ಬಂದಂತ ಜೀಪ್ನ ಮೇಲ್ಭಾಗಕ್ಕೆ ಹತ್ತಿ ಆನಂತರ ಅವರ ಮನೆಯ ಮೇಲ್ಭಾಗಕ್ಕೆ ಹತ್ತಿದ್ದಾರೆ. ಹೈ ಡ್ರಾಮಾ ಸೃಷ್ಟಿಯಾಯಿತು. 1 ಗಂಟೆ ಒದ್ದಾಡಬೇಕಾಯ್ತು ಲೋಕಾಯುಕ್ತ ಅಧಿಕಾರಿಗಳು. ನೋಡ್ತಾ ಇದ್ದೀವಿ, ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡೋದಕ್ಕೆ ಬಂದ್ರೆ, ಕಾರ್ಯಾಚರಣೆಗೋಸ್ಕರ ಬಂದ್ರೆ ಮನೆಯ ಬಾಗಿಲು ನಾನು ಓಪನ್ ಮಾಡಲ್ಲ ಅಂತ ಕೂತಿದ್ರು. ನಾರಾಯಣ ಅನ್ನುವಂಥ ಅಧಿಕಾರಿ, ಇಂಜಿನಿಯರ್, ಸತ್ಯನಾರಾಯಣ್ ಅನ್ನುವಂಥ ಇಂಜಿನಿಯರ್. ಕೊನೆಗೆ ಈ ಸ್ಥಿತಿ ಆಯಿತು ಲೋಕಾಯುಕ್ತ ಅಧಿಕಾರಿಗಳು. ಒಂದು ಜೀಪ್ ತಂದು ನಿಲ್ಲಿಸಿದ್ರು, ಜೀಪ್ನ ಮೇಲೆ ಹತ್ತಿದ್ರು, ಅದರ ಮೇಲೆ ಹತ್ತಿ ಮೊದಲನೇ ಮಹಡಿಗೆ ಪ್ರವೇಶ ಮಾಡಿದ್ರು. ಈ ಅಧಿಕಾರಿ ತಲೆಯಲ್ಲಿ ಏನಿದೆ ಅಂತ ಗೊತ್ತಿಲ್ಲ. ಪರ್ಮನೆಂಟ್ ಆಗಿ ಬಾಗಿಲು ಹಾಕೊಂಡು ಕೂರೋದಕ್ಕೆ ಸಾಧ್ಯನಾ? ಇವತ್ತಲ್ಲ ನಾಳೆ, ಅಥವಾ 1 ಗಂಟೆ ಬಿಟ್ಟು ನಂತರ ಆದರೂ ಬಾಗಿಲು ಓಪನ್ ಮಾಡಲೇಬೇಕು. ಆದರೂ ಒಂದು ಹೈ ಡ್ರಾಮಾ, ತೆರೆಯಲ್ಲ, ಬಾಗಿಲು ಓಪನ್ ಮಾಡಲ್ಲ. ಮೋಸ್ಟ್ಲಿ ಇಲ್ಲಿಗಲ್ ಅಸೆಟ್ನ ಡಾಕ್ಯುಮೆಂಟ್ ಏನಾದರೂ, ಅಕ್ರಮವಾಗಿ ಸಂಪಾದಿಸಿರುವಂಥ ಆಸ್ತಿಗಳ ದಾಖಲೆಗಳನ್ನಾದರೂ ನಾಶಪಡಿಸುವಂಥ ಪ್ರಯತ್ನನ ಇದು? ಗೊತ್ತಿಲ್ಲ. ಈಗ ಸತ್ಯನಾರಾಯಣ ಅವರು ದರ್ಶನ ಕೊಟ್ಟಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳಿಗೆ. ಈಗ 1 ಗಂಟೆಯ ಬಳಿಕ ಅಧಿಕಾರಿಗಳಿಗೆ ಸತ್ಯನಾರಾಯಣ ಅವರ ದರ್ಶನ ಆಗಿದೆ. ಲೋಕಾಯುಕ್ತ ಅಧಿಕಾರಿಗಳು ಒದ್ದಾಡಿ ಗುದ್ದಾಡಿ ಕೊನೆಗೂ ಕೂಡ ಬಾಗಿಲು ಓಪನ್ ಮಾಡಿಸಿದ್ದಾರೆ. ಹಾಸನದ ವಿದ್ಯಾನಗರದಲ್ಲಿರುವಂಥ ಮನೆಯ ಮುಂದೆ ಹೈ ಡ್ರಾಮಾ. 1 ಗಂಟೆ ಸತಾಯಿಸಿದ್ದಾರೆ ಸತ್ಯನಾರಾಯಣ ಅವರನ್ನು ನೋಡೋದಕ್ಕೆ ಲೋಕಾಯುಕ್ತ ಅಧಿಕಾರಿಗಳಿಗೆ. ಪುಣ್ಯಾತ್ಮನ ದರ್ಶನ ಆಗಿದೆ. ಈಗ ಅಲ್ಲಿಗೆ ಲೋಕಾಯುಕ್ತ ಅಧಿಕಾರಿಗಳು ಕೃತಾರ್ಥರಾಗಿದ್ದಾರೆ. ಅವರು ಬಹಳ ಖುಷಿ ಪಟ್ಟಿದ್ದಾರೆ. ಅಯ್ಯೋ, ಸತ್ಯನಾರಾಯಣ ಅವರನ್ನು ನಾವು ನೋಡಬೇಕಿತ್ತು, ನೋಡಿದ್ವಿ ಅಂತ 1 ಗಂಟೆ ಒದ್ದಾಡಿ ಬಾಗಿಲು ತೆರೆದಿದ್ದಾರೆ. ಪುಣ್ಯಾತ್ಮ ಸತ್ಯನಾರಾಯಣ ಅವರನ್ನು ನೋಡ್ತಾ ಇದ್ದೀರಿ. 1 ಗಂಟೆಯ ಬಳಿಕ ಬಾಗಿಲು ಓಪನ್ ಆಗಿದೆ. ಯಾವುದಾದ್ರೂ ಪುಣ್ಯಕ್ಷೇತ್ರಕ್ಕೆ ಹೋದರೂ ಕೂಡ ಎಷ್ಟು ಕಾಯಬೇಕು ಅಂತಿಲ್ಲ ದೇವರ ದರ್ಶನಕ್ಕೆ. ಬಟ್ ಅಣ್ಣನನ್ನು ನೋಡಬೇಕು ಅಂತಾದರೆ 1-1.5 ಗಂಟೆ ಕಾಯಬೇಕು. ಪೊಲೀಸ್ ಅಧಿಕಾರಿಗಳು, ಲೋಕಾಯುಕ್ತ ಅಧಿಕಾರಿಗಳು. ಈಗ ದರ್ಶನ ಆಗಿದೆ ಸತ್ಯನಾರಾಯಣ ಅವರದು. ಬಾಗಿಲು ತೆರೆದು ಸತ್ಯನಾರಾಯಣ ಅವರು ಲೋಕಾಯುಕ್ತ ಅಧಿಕಾರಿಗಳಿಗೆ ತಮ್ಮ ದರ್ಶನವನ್ನು ಮಾಡಿದ್ದಾರೆ. ನಾನಿದ್ದೀನಿ ಮನೆಯೊಳಗೆ ಅಂತ. ಮನೆ ಈಗ ಓಪನ್ ಆಗಿದೆ. ಅದಕ್ಕೂ ಮೊದಲು ನಡೆದಂಥ ಡ್ರಾಮಾಗಳನ್ನು ನೋಡ್ತಾ ಇದ್ದೀರಿ ನೀವು, ಹೆಂಗೆಲ್ಲ ಡ್ರಾಮಾ ಆಯಿತು ಅಂತ. ಲೋಕಾಯುಕ್ತ ಅಧಿಕಾರಿಗಳು ಜೀಪ್ ತರಿಸಿದ್ರು, ಜೀಪ್ ಮೇಲೆ ಹತ್ತಿದ್ರು, ಆನಂತರ ಮೊದಲ ಮಹಡಿಗೆ ಹತ್ತಿದ್ರು. ಈಗ ಸತ್ಯನಾರಾಯಣ ಅವರನ್ನು ನೋಡೋದಕ್ಕೆ ಸಾಧ್ಯ ಆಗಿದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ಫೋನ್ ಸಂಪರ್ಕದಲ್ಲಿ. ಹರೀಶ್, ಕೊನೆಗೂ ದರ್ಶನ ಆಯಿತು ಹಂಗಿದ್ರೆ ಲೋಕಾಯುಕ್ತ ಅಧಿಕಾರಿಗಳಿಗೆ? ಹೌದು ರಕ್ಷತ್, ಹಾಸನದ ಮಹಾನಗರ ಪಾಲಿಕೆ ಎಡಬಲಿ ಸತ್ಯನಾರಾಯಣ ಅವರು ಲೋಕ ಅಧಿಕಾರಿಗಳಿಗೆ ಒಂದು ರೀತಿಯ ಚಳ್ಳೆ ಹಣ್ಣು ತಿನ್ನಿಸುವ ಕೆಲಸವನ್ನ ಮಾಡಿದ್ರು. ಬರೋಬ್ಬರಿ 2 ಗಂಟೆಗೂ ಅಧಿಕ ಕಾಲ ಮನೆಯ ಬಾಗಿಲನ್ನ ತೆರೆಯದೆ ಆಸೆಯಲ್ಲೇ ಅಧಿಕಾರಿಗಳು ಹರಸಾಹಸ ಪಡುವಂತೆ ಮಾಡಿದ್ರು. ಸಾಮಾನ್ಯವಾಗಿ ಲೋಕ ಅಧಿಕಾರಿ ಸಂದರ್ಭದಲ್ಲಿ ಬಾಗಿಲು ತೆರೆದು ಎಲ್ಲ ರೀತಿಯ ತನಿಖೆಗೆ ಮತ್ತು ಅವರ ಒಂದು ವಿಚಾರಣೆಗೆ ಅವಕಾಶವನ್ನ ಮಾಡಿಕೊಡ್ತಾರೆ ದಾಳಿ ನಡೆಸುವ ಸಂದರ್ಭದಲ್ಲಿ. ಆದ್ರೆ ಸತ್ಯನಾರಾಯಣ ಅವರು ತಮ್ಮ ಅಧಿಕಾರಿಯಾಗಿ ದುರ್ವರ್ತನೆಯನ್ನು ತೋರಿರುವುದಕ್ಕೆ ಸಾಕ್ಷಿಯಾಗಿದೆ. ಬರೋಬ್ಬರಿ 2 ಗಂಟೆಗಳ ಕಾಲ ಮನೆಯ ಬಾಗಿಲನ್ನು ತೆರೆಯದೆ ಹೊರಗಡೆ ಪೊಲೀಸರನ್ನು ಕರೆಸಿ ಏನ್ ಪ್ಲಾನ್ ಹರೀಶ್ ಇದು? ಅಂದ್ರೆ ಪರ್ಮನೆಂಟ್ ಆಗಿ ಬಾಗಿಲು ಹಾಕೊಂಡು ಒಳಗೆ ಕೂತು ಬಿಡ್ತೀನಿ ಅಂತ ಏನ್ ಪ್ಲಾನ್ ಇತ್ತು ಇವ್ರದ್ದು? ಇವರ ಪ್ಲಾನ್ ಪ್ರಕಾರ ಹೇಳೋದಾದ್ರೆ, ಒಂದು ವಿಷಯ, ಅಲ್ಲಿದ್ದಂತ ದಾಖಲೆಗಳನ್ನ ಅಂದ್ರೆ ಅಕ್ರಮವಾಗಿ ಯಾವ್ದಾದ್ರು ಆಸ್ತಿ ಅಥವಾ ಹಣಕಾಸು ಇದ್ರ ಬಗ್ಗೆ ಇದ್ದಂತ ದಾಖಲೆಗಳನ್ನು ನಾಶಪಡಿಸುವ ನಿಟ್ಟಿನಲ್ಲಿ ಈ ರೀತಿಯ ಕೆಲಸವನ್ನ ಮಾಡಿದ್ದಾರಾ ಅನ್ನುವಂತ ಅನುಮಾನ ಸದ್ಯ ಬರ್ತಾ ಇದೆ ರಕ್ಷಕ. ಥ್ಯಾಂಕ್ ಯು ಹರೀಶ್ ಮಾಹಿತಿಗೆ. ಹಾಸನ ಮಹಾನಗರ ಪಾಲಿಕೆಯ ಸತ್ಯನಾರಾಯಣ ಅವರ ಮನೆಯ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಮೊದಲು ಆ ಅಧಿಕಾರಿ ಮನೆಯ ಬಾಗಿಲನ್ನು ಓಪನ್ ಮಾಡೋದಕ್ಕೆ ಸತಾಯಿಸಿದ್ದಾರೆ. ಓಪನ್ ಮಾಡಿಲ್ಲ. ಲೋಕಾಯುಕ್ತ ಅಧಿಕಾರಿಗಳು ಏನೇನೋ ಒದ್ದಾಟ ಮಾಡಿದ್ರು, ಮನೆಯೊಳಗೆ ಪ್ರವೇಶ ಮಾಡೋದಕ್ಕಾಗಲಿಲ್ಲ. ಈಗ ಮನೆಯ ಬಾಗಿಲು ಓಪನ್ ಆಗಿದೆ. 1 ಗಂಟೆ ಒದ್ದಾಡಿದ ನಂತರ ಈಗ ಮನೆಯ ಬಾಗಿಲು ಓಪನ್ ಆಗಿದೆ. ನೋಡ್ತಾ ಇದ್ದೀರಿ. ಈ 1 ಗಂಟೆಯ ಅವಧಿಯಲ್ಲಿ ಏನಾಗಿದೆ ಗೊತ್ತಿಲ್ಲ. ಕ್ಷಮಿಸಿ, 2 ಗಂಟೆ ಅಂತ ಈಗ ಅಪ್ಡೇಟ್ ಆಗ್ತಿದೆ. 2 ಗಂಟೆ ಇದೇ ರೀತಿ ಸತಾಯಿಸಿದ್ದಾರೆ ಅಂತ ಸತ್ಯನಾರಾಯಣ ಅನ್ನುವಂಥ ಅಧಿಕಾರಿ ಮನೆಯ ಬಾಗಿಲು ತೆಗೆಯೋದಕ್ಕೆ 2 ಗಂಟೆ ಸತಾಯಿಸಿದ್ದಾರೆ.
ಇನ್ನು ಮೊದಲ ಮಹಡಿಗೆ ಹೋದ್ರು ಲೋಕಾಯುಕ್ತ ಅಧಿಕಾರಿಗಳು ಈ ಜೀಪನ್ನೆಲ್ಲ ಬಳಸಿ ಏನೇನೋ ಒದ್ದಾಡಿ ಗುದ್ದಾಡಿ ಸರ್ಕಸ್ ಮಾಡಿ ಹೋದ್ರು ಮೇಲಕ್ಕೆ ಹೋದ್ರೆ ಅಲ್ಲೂ ಬಾಗಿಲು ಹಾಕಿತ್ತು, ಮನೆ ಒಳಗೆ ಹೋಗೋದಕ್ಕಾಗಲಿಲ್ಲ. ನಂತರ ಈಗ ಓಪನ್ ಆಗಿದೆ ಮನೆ. ಪ್ರಶ್ನೆ ಇರೋದು ಈ 2 ಗಂಟೆ ಅವಧಿಯಲ್ಲಿ ಏನು ಮಾಡಿದ್ರು ಅಧಿಕಾರಿ ಅಂತ. ಸುಖಾಸುಮ್ಮನೆ ಸತಾಯಿಸಿದ್ದಲ್ಲ, ಏನಾದರೂ ಡಾಕ್ಯುಮೆಂಟ್ಗಳನ್ನು ನಾಶ ಮಾಡುವಂಥ ಕೆಲಸಗಳಾಯ್ತಾ? ತಾನು ಸಂಪಾದಿಸಿದಂಥ ಇಲ್ಲೀಗಲ್ ಆಗಿ ಅಕ್ರಮವಾಗಿ ಸಂಪಾದಿಸಿದಂಥ ಆಸ್ತಿ ದಾಖಲೆಗಳನ್ನಾದರೂ ನಾಶ ಮಾಡಿದ್ರ? ಇದರ ಬಗ್ಗೆಯೂ ಕೂಡ ಅನುಮಾನ ಮೂಡ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.